ಗಲ್ಲಿ ಗಲ್ಲಿಯಲ್ಲೂ ಜೆಸಿಬಿಗಳು ಗರ್ಜಿಸಿದ್ದೇನು, ವಾರ್ನಿಂಗ್ ಮೇಲೆ ವಾರ್ನಿಂಗ್ ಕೊಟ್ಟಿದ್ದೇನು, ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡಂಗಿಲ್ಲ, ಹಳೆ ವೆಹಿಕಲ್ಗಳನ್ನ ನಿಲ್ಸಂಗಿಲ್ಲ ಅಂತ ಜಿಬಿಎ ಅಬ್ಬರಿಸಿತ್ತು. ಇದೀಗ ಪಾದಾಚಾರಿ ಮಾರ್ಗದಲ್ಲಿ ಮತ್ತೆ ವ್ಯಾಪಾರ ವಹಿವಾಟು ನಡೀತಿದ್ರು ನಿತ್ಯಗೆ ಜಾರಿದೆ. ಫುಟ್ಪಾತ್ ಬಿಟ್ಟು ಕದಲ್ತಾ ಇಲ್ಲ, ನೋಟಿಸ್ ಅಂಟಿಸಿದ್ರೂ ಕಿಮ್ಮತ್ತಿಲ್ಲ. ಪಾದಾಚಾರಿ ಮಾರ್ಗವನ್ನೇ ನುಂಗಿ ನಿಂತಿರುವ ಅನಾಥ ವಾಹನಗಳು, ಒತ್ತುವರಿಗೂ ವರಿ ಮಾಡಿಕೊಳ್ಳದೆ ಭರ್ಜರಿ ವ್ಯಾಪಾರವೂ ನಡೀತಾ ಇದೆ. ಜಿಬಿಎ ಫುಟ್ಪಾತ್ ಒತ್ತುವರಿ ಆಪರೇಷನ್ಗೆ ಆವರಿಸಿದ ಗ್ರಹಣ. ಪಾದಾಚಾರಿ ಮಾರ್ಗದಲ್ಲಿ ಮತ್ತೆ ವ್ಯಾಪಾರ, ವಾಹನಗಳ ದರ್ಬಾರ್. ಬೆಂಗಳೂರಿನಲ್ಲಿ ಫುಟ್ಪಾತ್ ಕಬ್ಜಾ ಮಾಡಿಕೊಂಡು ರಾಜ್ಯಭಾರ ಮಾಡ್ತಾ ಇದ್ದ ಜಾಗದಲ್ಲಿ ಜಿಬಿಎ ಜೆಸಿಬಿಗಳು ಘರ್ಜಿಸಿದ್ವು. ಈ ಆಪರೇಷನ್ ಮುಗಿತಾ ಇದ್ದಂತೆ ಜುಲೈ 10ರಿಂದ ರಸ್ತೆ ಬದಿ ನಿಂತಲ್ಲೇ ನಿಂತಿದ್ದ ವಾಹನಗಳ ಎತ್ತಂಗಡಿ ಕಾರ್ಯಾಚರಣೆಗೆ ಸಚಿವರೇ ಚಾಲನೆ ನೀಡಿದ್ರು. ಜುಲೈ 18ರಿಂದ ಅನಾಥ ವಾಹನಗಳ ಟೋಯಿಂಗ್ ಕೂಡ ಶುರುವಾಗಿದೆ. 5,000ಕ್ಕೂ ಹೆಚ್ಚು ಅನಾಥ ವಾಹನಗಳನ್ನ ಗುರುತಿಸಲಾಗಿದೆ. ಸುಮಾರು 1,500 ವಾಹನಗಳಿಗೆ ನೋಟಿಸ್ ಅಂಟಿಸಲಾಗಿದೆ. ಆದರೆ ಈವರೆಗೂ 50ರಿಂದ 60 ವಾಹನಗಳನ್ನ ಮಾತ್ರ ಟೋಯಿಂಗ್ ಮಾಡಲಾಗಿದೆ. ಆ ಬಳಿಕ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ಒಟ್ಟಾರೆ 5,000 ಈ ರೀತಿ ಅನಾಥ ವಾಹನಗಳು ಇದೆ ಅಂತೇಳಿ ಟ್ರಾಫಿಕ್ ಪೊಲೀಸರು ಮತ್ತೆ ಪಾಲಿಕೆ ಸಿಬ್ಬಂದಿ ಐಡೆಂಟಿಫೈ ಮಾಡಿದ್ದಾರೆ, ಗುರುತಿಸಿದ್ದಾರೆ. ಬಟ್ ಆದರೆ ಅವುಗಳಲ್ಲಿ 1,500 ವಾಹನಗಳಿಗೆ ನೋಟಿಸ್ ಅಂಟಿಸಿದ್ದಾರೆ. ಬಟ್ ಆದರೆ ಅವುಗಳನ್ನ ಎತ್ತುವಂತ ಕಾರ್ಯ, ಟೋ ಮಾಡ್ತಕ್ಕಂಥ ಕಾರ್ಯ ನಿಧಾನಗತಿಯಲ್ಲಿದೆ, ತೀರಾ ವಿಳಂಬ ಆಗ್ತಾ ಇದೆ. ಸೊ ಹೀಗಾಗಿ ಕಾರ್ಯಾಚರಣೆಗೆ ಹಿನ್ನಡೆ ಉಂಟಾಗ್ತಾ ಇದೆ. ಬರೀ 100 ವಾಹನ ಕೂಡ ಇವರಿಂದ ಎತ್ತಕ್ಕಾಗ್ಲಿಲ್ಲ. ಯಾಕಂತಂದ್ರೆ ಟೋಯಿಂಗ್ ವಾಹನಗಳೆಲ್ಲ ಇಲ್ಲ, ಪಾಲಿಕೆ ಸಿಬ್ಬಂದಿಗಳ ಕೊರತೆ ಇದೆ. ಇನ್ನು ಕೆಜೆ ರಸ್ತೆಯ ಬನ್ನಪ್ಪ ಪಾರ್ಕ್ ಬಳಿ ಕಾರು, ಬೈಕ್ಗಳು ರಸ್ತೆ ಪಕ್ಕ ಹಾಗೆ ನಿಂತಿದ್ದು ನೋಟಿಸ್ ಅಂಟಿಸುವ ಕಾರ್ಯವೂ ಆಗಿಲ್ಲ. ಪಾದಾಚಾರಿ ಮಾರ್ಗವಿಲ್ಲದೆ ಸಾರ್ವಜನಿಕರು ರಸ್ತೆಯಲ್ಲೇ ಓಡಾಡ್ತಾ ಇದ್ದಾರೆ. 2 ವರ್ಷದಿಂದ ನಾವು ನೋಡ್ತೇವೆ. ನಮ್ಮ ಅಂಗಡಿ ಸಿಮೆಂಟ್ ಅಂಗಡಿ ವಾಹನನ 9 ದಿವಸದಿಂದ ಇದೆ. ನಮ್ಮ ಅಂಗಡಿ ಓಪನ್ ಆಗಿ 2 ವರ್ಷದಿಂದ ಇದ್ದಿರಿಲ್ಲಿ. ಅವಾಗಿಂದ ಯಾರೂ ಬಂದು ಇದು ಮಾಡೋದಿಲ್ಲ. ಕಸ ಬಿದ್ದಂಗೆ ಬಿದ್ದೈತೆ. ಅಲ್ಲಿ ಮುಂದೆ ಒಂದು ಗಾಡಿ ನಿಂತೈತೆ, ಆಮೇಲೆ ಇಲ್ಲೊಂದು ಐತೆ. ಕಿತ್ತೋದ ಪಾದಾಚಾರಿ ಮಾರ್ಗ, ಸಾರ್ವಜನಿಕರ ಹಿಡಿಶಾಪ. ಇದು ಅನಾಥ ವಾಹನಗಳ ಕಥೆಯಾದ್ರೆ, ಇನ್ನು ಫುಟ್ಪಾತ್ ಒತ್ತುವರಿ ತೆರವು ಮಾಡಿದ್ದ ಸ್ಥಳದಲ್ಲಿ ಮತ್ತೆ ವ್ಯಾಪಾರ ವಹಿವಾಟು ನಡೀತಾ ಇದೆ. ಹಲವೆಡೆ ಫುಟ್ಪಾತ್ ಹದಗೆಟ್ಟಿದ್ರೂ ಸರಿಪಡಿಸುವ ಕಾರ್ಯ ಆಗಿಲ್ಲ. ವಿವಿಪುರಂ ಬಳಿಯ ಸಜ್ಜನ್ ರಾವ್ ಸರ್ಕಲ್ನಲ್ಲಿ ಫುಟ್ಪಾತ್ ತಿಪ್ಪೆಯಾಗಿದೆ. ಇನ್ನು ಬಸವನಗುಡಿಯ ಸಮೀಪ ಸಿಮೆಂಟ್ ಸ್ಲಬ್ಗಳು ಮೇಲೆದ್ದು ಬಂದಿವೆ. ಅಲ್ಲದೆ ರಾಣಿ ಚೆನ್ನಮ್ಮ ಕ್ರೀಡಾಂಗಣದ ಮುಂಭಾಗ ವಿವಿಧ ಕಾಮಗಾರಿಯಿಂದ ಫುಟ್ಪಾತ್ ಅಧೋಗತಿಗೆ ತಲುಪಿದೆ. ಇಲ್ಲಿ ಓಡಾಡೋದು ಹೇಗೆ ಅಂತ ಸಾರ್ವಜನಿಕರು ಪ್ರಶ್ನಿಸ್ತಾ ಇದ್ದಾರೆ. ಇದು ಪ್ರಾಬ್ಲಮ್ ಏನಂತ ಅಂದರೆ, ಇವಾಗ ಇಲ್ಲಿ ವೈಟ್ ಟಾಪಿಂಗ್ ಮಾಡಿದ್ದಾರೆ, ಬಟ್ ಆ ಕಡೆ ಕಸ ತೆಗ್ದಿಲ್ಲ, ಕಸ ಬೀಳ್ತಾ ಇದೆ, ರೋಡ್ಗಳು ಸರಿ ಇರಲ್ಲ. ಫುಟ್ಪಾತ್ ಒಂದೇನೆ, ಬರೀ ಒಂದು ಫುಟ್ಪಾತನ್ನ ಈ ಕಡೆ ಒಂದು ಕ್ಲಿಯರ್ ಮಾಡಿ ಆ ಕಡೆ ಬಿಟ್ಟಿದ್ದಾರೆ. ಅದು ವರ್ಕ್ ಆಗಲ್ಲ ಸರ್. ಏನಂದರೆ ಹೊಲಿಸ್ಟಿಕ್ ಆಗಿ ನೋಡಬೇಕು, ಆ ಕಡೆ ಇಶ್ಯೂನು ನೋಡಬೇಕು, ಈ ಕಡೆ ಇಶ್ಯೂನು ನೋಡಬೇಕು. ಫುಟ್ಪಾತ್ ಒತ್ತುವರಿ ತೆರವು ಮಾಡಿದ್ದ ಜಾಗದಲ್ಲೇ ಮತ್ತೆ ವ್ಯಾಪಾರ ವಹಿವಾಟು ನಡೀತಾ ಇದೆ. ಅನಾಥ ವಾಹನಗಳು ಪಾದಾಚಾರಿ ಮಾರ್ಗ ಆಕ್ರಮಿಸಿಕೊಂಡು ನಿಂತಲ್ಲೇ ನಿಂತಿವೆ. ಆರಂಭದಲ್ಲಿ ಅಬ್ಬರಿಸಿದ್ದ ಅಧಿಕಾರಿಗಳು ಈಗ ತಣ್ಣಗಾಗಿದ್ದಾರೆ. ಆಪರೇಷನ್ ಫುಟ್ಪಾತ್ಗೆ ಗ್ರಹಣ ಹಿಡಿತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.